ನಮಸ್ತೆ. ಇದು ಗೂಗಲ್ ಅರ್ತ್ ನೀವು ಆಲ್ರೆಡಿ ವರ್ಕ್ ಮಾಡ್ತಿರ್ಬೋದು ಈಗ ಇದರಲ್ಲಿ. ಆದರೂ ಕೂಡ ನಾನು ಇದು ಫೈಲನ್ನು ಓಪನ್ ಮಾಡುವಾಗ ಈ ಥರ ಹಂಗೆ ಬಂದಿರ್ತದೆ. ಈಗ ಇಲ್ಲಿ 2 ಲೇಯರ್ ಓಪನ್ ಆಗಿದೆ. ಈಗ ಒಂದು ಬೌಂಡ್ರಿ ಫೈಲ್ ಮತ್ತು ಇನ್ನೊಂದು ಆಲ್ರೆಡಿ ಇಷ್ಟು ಕಂಪ್ಲೀಟ್ ಆಗಿದೆ ಆ ಫೈಲ್. ಇದು ಓಪನ್ ಮಾಡುವಾಗ ನಿಮಗೆ ಗೊತ್ತುಂಟಲ್ಲ, ಇದು ಟೆಂಪರರಿಯಲ್ಲಿ ಇದು ಫೈಲ್ ಸೇವ್ ಆಗಿರ್ತದೆ. ಟೆಂಪರರಿ ಬದಲು ನನಗೆ ಬೇರೊಂದು ಪರ್ಮನೆಂಟ್ ವರ್ಕ್ ಮಾಡುವ ಕಾರಣ ನೆಕ್ಸ್ಟ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿದೆ. ಆ್ಯಡ್ ಫೋಲ್ಡರ್ ನೇಮ್ ಕೊಟ್ಟೆ. ನೆಕ್ಸ್ಟು ಅದೆರಡು ಫೈಲನ್ನು ಆ ಫೋಲ್ಡರಲ್ಲಿ ಹಾಕಿಟ್ಟೆ, ಯಾಕಂದರೆ ಅದು ಬೇಸ್ ಫೈಲೆಲ್ಲ ಬೇಕಾಗಿರೋದಲ್ಲ ಹಾಗೆ. ನೆಕ್ಸ್ಟ್ ಬೌಂಡರಿದ್ದು ಪ್ರಾಪರ್ಟೀಸಲ್ಲಿ ಸ್ಟೈಲ್, ಕಲರ್, ಶೇರ್ ಸ್ಟೈಲ್, ಔಟ್ಲೈನ್ ಥಿಕ್ನೆಸ್ ನನಗೆ ಬೇಕಾದ ಕೊಟ್ಟೆ, ನಿಮ್ಮ ಇಷ್ಟ. ನೆಕ್ಸ್ಟ್ ಕಂಪ್ಲೀಟೆಡ್ ವರ್ಕ್ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗಿದೆ. ನನಗೆ ಅರ್ಥ ಆಗಲಿಕ್ಕೆ ಬೇಕು, ನಾನಲ್ಲಿ ಜಸ್ಟ್ ಒಂದು ಫಿಲ್ಡ್ ಪ್ಲಸ್ ಔಟ್ಲೈನ್ ಕೊಟ್ಟಿದ್ದೇನೆ. ಜಸ್ಟ್ ಆಗ ಬೌಂಡರಿ ಕೂಡ ಚೇಂಜ್ ಆಯ್ತು. ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದು. ನೆಕ್ಸ್ಟ್ ಲೆಫ್ಟಲ್ಲಿ ಲೇಯರ್ ಪ್ಯಾನಲಲ್ಲಿ ಪ್ರೈಮರಿ ಡಾಟಾಬೇಸ್ ಉಂಟಲ್ಲ, ಅಲ್ಲಿ ಬಾರ್ಡರ್ಸ್ ಆ್ಯಂಡ್ ಲೇಬಲ್ಸ್ ಬೇಕಂತಿಲ್ಲ, ಇಟ್ಟರು ಸಮಸ್ಯೆ ಇಲ್ಲ, ಬೇಕಾದ್ರೆ ಇರಲಿ. ಆಗಲ್ಲಿ ಇದು ಕೆಲವು ಪ್ಲಾಂಟೇಶನ್ದು ನೇಮ್ ಬರ್ಕೊಂಡಿರ್ತದೆ, ಅದು ಗೊತ್ತಾಗ್ತದೆ. ಓಕೆ. ನೆಕ್ಸ್ಟ್ ಪ್ಲೇಸಸ್ ಬೇಕಂತಿಲ್ಲ, ಅದು ಕೂಡ ಇಟ್ಕೊಳ್ಬೋದು, ಇರಲಿ. ಇಲ್ಲದ್ರೆ ಬಾರ್ಡರ್ಸ್ ಆ್ಯಂಡ್ ಪ್ಲೇಸಸ್ ಇರಲಿ. ನೆಕ್ಸ್ಟ್ ಇಲ್ಲಿ ಫೋಟೋಸ್ ಎಲ್ಲ ಉಂಟು, ಅದನ್ನು ಅಂಟಿಕ್ ಮಾಡ್ಬೋದು. ನೆಕ್ಸ್ಟ್ ರೋಡ್ಸ್ ಇರಲಿ, ಅದು ಕೆಲವೊಮ್ಮೆ ಬೌಂಡ್ರೀಸ್ ಆಗಿ ಆಕ್ಟ್ ಆಗ್ತದೆ. ಕೆಲವು ಬೌಂಡರಿ ಕ್ಲಿಯರ್ ಕಟ್ ಗೊತ್ತಾಗದಿದ್ದರೆ ಆ ರೋಡ್ನ ಇದು ಗೊತ್ತಾಗ್ತದೆ, ಬೌಂಡ್ರಿಯಾಗಿ ಕನ್ಸಿಡರ್ ಮಾಡ್ಬೋದು. ನೆಕ್ಸ್ಟ್ 3D ಬಿಲ್ಡಿಂಗ್ ಇದು ಸೆಲೆಕ್ಟ್ ಆಗಿದ್ದರೆ ಅದನ್ನು ಜಸ್ಟ್ ಅಂಟಿಕ್ ಮಾಡಿಡಿ. ನೆಕ್ಸ್ಟ್ ವೆದರ್ ಅಂಟಿಕ್ ಮಾಡಿಡಿ, ಗ್ಯಾಲರಿ ಬೇಡ. ನೆಕ್ಸ್ಟ್ ಈ ಥರದ್ದು ಬೇರೆ ಯಾವುದು ಕೂಡ ಬೇಡ, ಎಲ್ಲ ಅಂಟಿಕ್ ಮಾಡಿಡಿ. ಯಾಕಂದರೆ ಅದು ನೆಟ್ವರ್ಕ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತದೆ, ಆ ಕಾರಣ ಸ್ಲೋ ಆಗ್ಬೋದು, ಅಪ್ಡೇಟ್ ಆಗಲಿಲ್ಲ, ಪಕ್ಕ ಅಪ್ಡೇಟ್ ಆಗಲಿಕ್ಕಿಲ್ಲ, ನೆಟ್ ಜಾಸ್ತಿ ಖಾಲಿ ಆಗ್ತದೆ ಹಾಗೆ. ನೆಕ್ಸ್ಟ್ ಓಕೆ ಹಾಗಿರಲಿ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡಿಕೊಳ್ತೇನೆ. ಜಸ್ಟ್ ನಾನೀಗ ಪ್ರೋಗ್ರೆಸ್ ತೆಲೆಂದು ಸೇವ್ ಮಾಡಿದ್ದೆ, ನೀವು ನಿಮಗೆ ಬೇಕಾದಾಗ ಸೇವ್ ಮಾಡಿಕೊಳ್ಳಿ. ಇಲ್ಲದ್ರೆ ಆಗ ಹೇಳಿದ ಥರ ಯಾವುದು ಫೈಲ್ ನೇಮನ್ನು ಕೊಟ್ಟಿಟ್ಟರೆ ಆಯಿತು. ಈಗ ಜಸ್ಟ್ ನನ್ನ ನೇಮ್ ಜಸ್ಟ್ _2025 ಮಾರ್ಚ್ 03. ನೆಕ್ಸ್ಟ್ ಡೇಟಿಗೆ ನಾನು ಜಸ್ಟ್ ಈಗ 15 ಹಾಕಿಟ್ಟಿದ್ದೇನೆ. ನೆಕ್ಸ್ಟ್ ಈಗ ಇದೇ ಫೋಲ್ಡರ್ ಕ್ಲಿಕ್ ಮಾಡಿ ಡಿಜಿಟೇಷನ್ ಸ್ಟಾರ್ಟ್ ಮಾಡ್ಬೋದು. ಜಸ್ಟ್ ಈಗ ನಾನು ರಫ್ ಆಗಿ ಮಾಡ್ತಿದ್ದೇನೆ. ಫೈಲ್ ನೇಮ್ ಇಲ್ಲಿಗ ಇದು ಕಾಪಿ ಆದರೆ ಜಸ್ಟ್ ಸಿ, ಅದು ಕ್ಯಾಪ್ಸ್ ಆರು ಸ್ಮಾಲ್ ಸಮಸ್ಯೆ ಇಲ್ಲ, ಬೆಟರ್ ಸ್ಮಾಲ್ ಲೆಟ್ರಲ್ಲಿ ಟೈಪ್ ಮಾಡೋದು ಬೆಟ್ರ್, ಇಲ್ಲ ಯಾವುದ್ರ ಸಮಸ್ಯೆ ಇಲ್ಲ, ದೊಡ್ಡ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇದು ಕೂಡ ಈಗ ಡ್ರಾ ಆಗ್ತಾ ಉಂಟು. ಡ್ರಾ ಆಗುವಾಗ ಇಲ್ಲಿ ಸೇಮ್ ಈ ಥರ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ್ರೆ ಓಕೆ. ಫುಲ್ ಈಗ 100% ಇದ್ದಿದ್ದರೆ ಅದು ನೆಕ್ಸ್ಟ್ ಬೌಂಡ್ರಿ ಮಾರ್ಕ್ ಮಾಡೋಕ್ಕೆಲ್ಲ ಸ್ವಲ್ಪ ಡಿಸ್ಟರ್ಬ್ ಆಗ್ತದೆ, ಅದು ಹೇಗೆ ಹೋಗಬೇಕು ಇದೆಲ್ಲ. ಅದಕ್ಕೆ ಬೇಕಾದನ್ನೊಂದು 50% ಅಥವಾ 40 ಹೇಗೆ ಹೆಲ್ಪ್ ಆಗ್ತದೆ ಹಾಗೆ ಮಾಡಿಟ್ಟುಕೊಳ್ಬೋದು. ಸೇಮ್ ನೆಕ್ಸ್ಟ್ ಓಕೆ. ಈಗ ಇದೊಂದು ಆಯಿತು. ನೆಕ್ಸ್ಟ್ ನೀವು ಇದು ಮೇಯ್ನಾಗಿ ನೋಡಿಕೊಳ್ಬೇಕು ಅಂತ ಹೇಳಿದರೆ, ಸೇಮ್ ಡಿಜಿಟೈಸ್ ಮಾಡುವಾಗ ಇಲ್ಲೇ ಇದ್ದರೆ ಓಕೆ. ನೆಕ್ಸ್ಟ್ ಈ ಲೆಫ್ಟ್ ಪ್ಯಾನಲಲ್ಲಿ ಸೆಲೆಕ್ಟ್ ಮಾಡಿದರೆ ಅದು ಬೇರೆ ಫೋಲ್ಡರಲ್ಲಿ ಸೇವ್ ಆಗಿದ್ದರೆ ನೀವು ಎಕ್ಸ್ಪೋರ್ಟ್ ಮಾಡುವಾಗ ಅದು ನನ್ನಲ್ಲಿ ಇರಲಿಕ್ಕಿಲ್ಲ. ಆಗ ಅದಕ್ಕೆ ಇದು ನಾನು ಮೆಷರ್ ಮಾಡುವಾಗ ಎಷ್ಟು ಡಿಜಿಟೈಸ್ ಮಾಡಿದರೆ ಅಂತ ಮೆಷರ್ ಮಾಡುವಾಗ ಅಷ್ಟು ಅಮೌಂಟು ಅಲ್ಲಿ ಏರಿಯಾ ಕಮ್ಮಿ ಆಗಿರ್ತದೆ, ನನಗೆ ಅಷ್ಟು ಬಂದಿರೋದಿಲ್ಲ. ಜಸ್ಟ್ ಎಲ್ಲ ಈ ಫೋಲ್ಡರಲ್ಲೇ ಸೇವ್ ಆಗಿರೋದು ನೋಡಿ, ಅದಕ್ಕೆ ಸಪ್ರೇಟ್ ಒಂದು ಫೋಲ್ಡರ್ ಮಾಡಿ ಇಟ್ಟುಕೊಳ್ಳಿ ಆ ನೇಮಲ್ಲಿ. ನೆಕ್ಸ್ಟ್ ಈಗ ಪ್ರತಿ ದಿವಸ ವರ್ಕ್ ಮುಗಿಸಿ ಇದು ಕ್ಲೋಸ್ ಮಾಡ್ತಿರಲ್ಲ, ಆ ಟೈಮಲ್ಲಿ ಇದನ್ನೊಮ್ಮೆ ಜಸ್ಟ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸೇವ್ ಪ್ಲೇಸ್ ಆ್ಯಸ್ ಒಂದು ಕಡೆ ಬ್ಯಾಕಪ್ ಆಗಿ ಸೇವ್ ಮಾಡಿಟ್ಕೊಳ್ಳಿ. ಜಸ್ಟ್ ಈಗ ಇಲ್ಲಿ ಫೈಲ್ ನೇಮ್ ಅಂತ ನಿಮಗೆ ಬೇಕಾದಾಗ, ಈಗ ಉದಾಹರಣೆಗೆ ಇಲ್ಲಿ ಇದೀಗ ಮಾರ್ಚ್ 12 ಹಾಗೆ, ಅಥವಾ ಯಾವುದು ಇದು ಫೈಲ್ ನೇಮ್ ಉಂಟು ಆ ಥರ ಸೇವ್ ಮಾಡಿಟ್ಕೊಳ್ಳಿ. ಅಂದರೆ ಡೈಲಿ ಬ್ಯಾಕಪ್ ಇಟ್ಟುಕೊಳ್ಳಿ ಅಂತ ಒಂದು ಫೋಲ್ಡ್ರು ಕ್ರಿಯೇಟ್ ಮಾಡಿ. ಜಸ್ಟ್ ಎಲ್ಲಿ ಅಲ್ಲ, ಜಸ್ಟ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಬ್ಯಾಕಪ್ ಇಟ್ಕೊಳ್ಳಿ. ಕೆಲವು ಟೈಮಲ್ಲಿ ಗೂಗಲ್ ಅರ್ತ್ ಕ್ಲೋಸ್ ಮಾಡುವಾಗ ಅದು ಅವತ್ತು ಮಾಡಿದ ವರ್ಕ್ ಡಿಲೀಟ್ ಆಗಿ ಹೋಗುವ ಇದು ಸಂಭವಗಳು ಉಂಟು, ಹಾಗೆ ಅಲ್ಲಿ ಸೇವ್ ಮಾಡಿಟ್ಟುಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದು ಫೈಲ್ ಟೈಪ್ ಉಂಟಲ್ಲ, KMZ KML ಬೆಟರ್, KML ಅಲ್ಲಿ ಸೇವ್ ಮಾಡಿ ನೆಕ್ಸ್ಟ್ ಹಾಗೆ ಡೈಲಿ ಸೇವ್ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಡೇ ಸ್ಟಾರ್ಟ್ ಮಾಡುವಾಗ ಸೇಮ್ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿ ವರ್ಕ್.
ಯಾಕಂದರೆ ಇದು ಸೆಂಡ್ ಮಾಡುವ ತನಕ ಈಗ 1 ವಾರದ ವರ್ಕ್ ಒಟ್ಟಿಗೆ ಸೆಂಡ್ ಮಾಡಿದರೆ ಆ 1 ವಾರ ಎಷ್ಟು ದಿವಸ ಮಾಡ್ತೀವಿ ಅದೆಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು ವರ್ಕ್, ಇಲ್ಲೇ ಸೇವ್ ಮಾಡ್ಬೋದು. ನೆಕ್ಸ್ಟ್ ಫೈನಲಾಗಿ ಸೇವ್ ಪ್ಲೇಸ್ ಆ್ಯಸ್ ನೋಡಿ ಜಸ್ಟ್ ಇದನ್ನು ಎಕ್ಸ್ಪೋರ್ಟ್ ಮಾಡಿ KML ಎಕ್ಸ್ಪೋರ್ಟ್ ಮಾಡಿ ಮೇಲ್ ಮಾಡಿದರೆ ಆಯಿತು. ಓಕೆ, ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಮಾಡುವಾಗ ಅಂದರೆ ಈಗ 1 ವಾರ ಮುಗಿದು ವರ್ಕ್ ಸೆಂಡ್ ಮಾಡಿದರೆ ನೆಕ್ಸ್ಟ್ ಹೊಸ ವರ್ಕ್ ಸ್ಟಾರ್ಟ್ ಮಾಡುವಾಗ ಪುನಃ ಹೊಸ ಫೋಲ್ಡರ್ ಕ್ರಿಯೇಟ್ ಮಾಡಿಕೊಳ್ಳಿ. ಜಸ್ಟ್ 2025 ಮಾರ್ಚ್ ಒಂದು ಅಪ್ರಾಕ್ಸಿಮೇಟ್ಲಿ ಮಾರ್ಚ್ 20 ಮತ್ತು ಚೇಂಜ್ ಮಾಡಿಕೊಳ್ಬೋದಲ್ಲ ಬೇಕಾದರೆ. ಇಲ್ಲಿ ಫೈಲ್ ರಿನೇಮಲ್ಲಿ ಜಸ್ಟ್ ಚೇಂಜ್ ಮಾಡಿಕೊಳ್ಬೋದು. ಇದು ಸೆಂಡ್ ಮಾಡೋ ಡೇಟು ಈಗ ಇದು ಮಾಡುವಾಗ ಇದರಲ್ಲಿ ಬಂದಾಗ ಜಸ್ಟ್ ಡ್ರ್ಯಾಗ್ ಮಾಡಿ ಮೈ ಪ್ಲೇಸಸ್ ಹಾಕಿದರೆ ಅದು ಸಪ್ರೇಟ್ ಫೋಲ್ಡರಾಗಿ ಬರ್ತದೆ. ಇಲ್ಲ ಕೆಲವೊಂದು ಫೋಟೋ ಒಳಗಾಗ್ತದೆ ಹಾಗೆ. ನೆಕ್ಸ್ಟ್ ಇದು ಕೂಡ ನೆಕ್ಸ್ಟ್ ಡಿಜಿಟೈಸ್ ಮಾಡುವಾಗ ಇದನ್ನು ಇದಿಲ್ಲೇ ಇರಬೇಕಾಗ್ತದೆ, ಇಲ್ಲಾಂದರೆ ಆಲ್ರೆಡಿ ಯಾವುದು ಮಾಡಿ ನಿಮಗೆ ಗೊತ್ತಾಗೋದಿಲ್ಲ ಅಲ್ಲ. ಸೇಮ್ ಹಾಗೆ ನೆಕ್ಸ್ಟ್ ಹೊಸ ಫೋಲ್ಡರಲ್ಲಿ ಡಿಜಿಟೈಸೇಷನ್ ಆಗ್ತದೆ. ಬಾಕಿ ಯಾವುದು ಕೂಡ ಎಲ್ಲ ಸೆಲೆಕ್ಟ್ ಆಗಿರುವಾಗ ನೋಡಿಕೊಳ್ಳಿ, ಇಲ್ಲಾಂದರೆ ಆಲ್ರೆಡಿ ಮಾಡಿದ ವರ್ಕ್ ಮಿಸ್ ಆಗ್ತಲ್ಲ. ಹಾಗೆ ನೀವು ಆಲ್ರೆಡಿ ಮಾಡ್ತಿರ್ಬೋದು, ನಂಗೆ ಗೊತ್ತಿಲ್ಲ ನೀವು ಮಾಡ್ತಿದ್ದೀರಿಲ್ಲ ಅಂತ ಯಾವ ಸಾಫ್ಟ್ವೇರ್ ಅಂತ, ಹಾಗೆ ಡೀಟೇಲಾಗಿ ಹೇಳಿದಷ್ಟೇ.